ನಮಸ್ತೆ ಕರ್ನಾಟಕ. ನಾವೀಗ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನೇಮಕಾತಿಯನ್ನು ನೋಡ್ತಾ ಹೋಗೋಣ. ಏಮ್ಸ್ ಮತ್ತು ESICಯಲ್ಲಿ ವಿವಿಧ ಹುದ್ದೆಗಳ ಸುಮಾರು 3500ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ನಾವೀಗ ನೋಡ್ತಾ ಹೋಗೋಣ. ಕರ್ನಾಟಕವು ಸೇರಿದಂತೆ ಭಾರತದಾದ್ಯಂತ ಈ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತದೆ. ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅಂತ ಕರೀತಾರೆ, ಇಲ್ಲಿ CRE. ಇದರ ನೋಟಿಫಿಕೇಷನ್ ನಾವು ನೋಡ್ತಾ ಹೋದರೆ ಇದೇ ತಿಂಗಳ 12ನೇ ತಾರೀಕಿನಿಂದ ಇದೇ ತಿಂಗಳ 31 ಅಂತಂದರೆ ಜುಲೈ 2025ಕ್ಕೆ ಈ ಒಂದು ಅರ್ಜಿಯನ್ನು ಅಂತಿಮ ದಿನಾಂಕವಾಗಿದೆ. ಇದು ಆರಂಭ ದಿನಾಂಕ 12 ತಾರೀಕಲ್ಲಿ ಆರಂಭವಾಗಿದೆ. ಪರೀಕ್ಷಾ ದಿನಾಂಕವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. 25 ಆಗಸ್ಟ್ 2025, 25 ಮತ್ತು 26 ಆಗಸ್ಟ್ 2025ಕ್ಕೆ ಟೆಂಟೇಟಿವ್ ಆಗಲಿ ಪರೀಕ್ಷೆಯನ್ನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನಾವು ವಿವಿಧ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಏಮ್ಸ್ ಅಂತ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ವಿವಿಧ ರೀತಿಯ ಸಂಸ್ಥೆಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ಒಂದು ಹುದ್ದೆಗಳಿಗೆ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಇಲ್ಲಿ SC/ST ಅವರಿಗೆ 5 ವರ್ಷ ಸಡಿಲಿಕೆ ಇದೆ, OBC ಅವರಿಗೆ 3 ವರ್ಷ, PWD ಅವರಿಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಲೆಂತ್ ಆಫ್ ದ ಮಿಲಿಟರಿ ಸರ್ವಿಸ್ ಪ್ಲ್ಯಾನ್ 3 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಕೊಟ್ಟಂತೆ ಇಲ್ಲಿ ವಿವಿಧ ರೀತಿಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಒಂದು ವಯೋಮಿತಿ ಸಡಿಲಿಕೆ ಉಳಿದಿದೆ. ನೀವು ಇದು ನೋಟಿಫಿಕೇಶನ್ ನೋಡ್ಬೋದಾಗಿದೆ. ಈ ಒಂದು ಹುದ್ದೆಗಳಿಗೆ ಒಂದು ಅರ್ಜಿಯ ಶುಲ್ಕ SC/ST ಅವರಿಗೆ 2400 ಇದೆ. ಇತರೆ ಅಭ್ಯರ್ಥಿಗಳಿಗೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 3000 ರೂಪಾಯಿಯ ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಪರೀಕ್ಷಾ ವಿಧಾನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತೆ. 100 ಅಂಕಗಳಿಗೆ 100 MCQs, 400 ಮಾರ್ಕ್ಸ್ ವಿತ್ 4 ಆಲ್ಟರ್ನೇಟಿವ್ಸ್ ಫಾರ್ ಈಚ್ ಕ್ವಶನ್ಸ್, ವೆರ್ ಈಚ್ ಕ್ವಶನ್ಸ್ ವಿಲ್ ಕ್ಯಾರಿ 4 ಮಾರ್ಕ್ಸ್. ಒಂದೊಂದು ಕ್ವಶನ್ಸ್ಗಳಿಗೆ 4 ಮಾರ್ಕ್ಸ್ ಇರ್ತೈತೆ. 90 ನಿಮಿಷಗಳ ಕಾಲ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪರೀಕ್ಷಾ ಮಾಧ್ಯಮ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತದೆ. ಇಲ್ಲಿ ನಾವು ಸಿಲೆಬಸ್ ಮತ್ತು ಲ್ಯಾಂಗ್ವೇಜನ್ನು ನೋಡ್ತಾ ಹೋಗ್ಬೋದು. ಅಸಿಸ್ಟೆಂಟ್ ಡಯಟಿಷಿಯನ್, ಅಲ್ಲಿಗೆ ಸಿಲೆಬಸ್ಸು ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ ನೋಡಿ. ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಹೀಗೆ ವಿವಿಧ ರೀತಿಯ ಸುಮಾರು ಎಷ್ಟು ರೀತಿಯ ಹುದ್ದೆಗಳಿವೆ ಅಂತಂದರೆ ಸುಮಾರು 53ಕ್ಕೂ ಹೆಚ್ಚಿನ ರೀತಿಯ ವಿವಿಧ ರೀತಿಯ ಹುದ್ದೆಗಳನ್ನು ನಾವಿಲ್ಲಿ ನೋಡಬಹುದು. ಎಲ್ಲ ಹುದ್ದೆಗಳಿಗೂ ಅಲ್ಲಿ ಸಿಲೆಬಸನ್ನು ಕೊಟ್ಟಿದ್ದಾರೆ. ಅದು ಇಂಗ್ಲೀಷ್ ಮಾಧ್ಯಮದಲ್ಲಿರ್ತದೆ. ನಾವೀಗ ಹುದ್ದೆಗಳನ್ನು ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಡಯಟಿಷಿಯನ್ MSc ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕೋರ್ಸ್ ಆಗಿರಬೇಕು ಮತ್ತು 2 ವರ್ಷಗಳ ಅನುಭವ ಇರಬೇಕು ಅಂತ ಕೇಳಿದ್ದಾರೆ. ಅಸಿಸ್ಟೆಂಟ್ ಡಯಟಿಷಿಯನ್ ಅಂತಂದರೆ ಇಲ್ಲಿ ಸುಮಾರು 9, 10, 11, 12 ಏಮ್ಸಲ್ಲಿ ಡಯಟಿಷಿಯನ್ಸ್ನ ಕಾಲ್ ಮಾಡಿದ್ದಾರೆ. ಸೊ ನೀವು ಅಲ್ಲಿಗೆ ಸಂಬಂಧಪಟ್ಟಂತಹ ಏಮ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 2ನೇ ಹುದ್ದೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಿದೆ. ಇದಕ್ಕೆ ಹುದ್ದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಇಟ್ಸ್ ಈಕ್ವಲೆಂಟ್ ಡಿಸೈರಬಲ್ MBA ಮತ್ತು PG ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಫ್ರಮ್ ಯೂನಿವರ್ಸಿಟಿ, ನಾಲೆಜ್ ಆಫ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ರೀತಿಯ ಹುದ್ದೆಗಳಿಗೂ ಒಂದೇ ರೀತಿಯಂತಹ ಒಂದಿರ್ತವೆ. ಇಲ್ಲಿ ನೀವು ನೋಡ್ಕೋಬಹುದಾಗಿದೆ. ಅರ್ಜಿಯ ಹಾಕೋದಕ್ಕೆ ವಯೋಮಿತಿ ಮಿನಿಮಮ್ 21ರಿಂದ ಬೇರೆ ಬೇರೆ ರೀತಿಯ ಹುದ್ದೆಗಳಿಗೆ ತಕ್ಕಂತೆ 30, 35, 40, 45 ಈ ಥರ ಇದೆ. ನೀವಿಲ್ಲಿ ಇದರ ಒಂದು ಮಾಹಿತಿಗೆ ಪೂರ್ತಿ ಒಂದು ನೋಟಿಫಿಕೇಷನ್ ನೋಡಬೇಕಾಗುತ್ತದೆ. ನೆಕ್ಸ್ಟ್ ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಷನ್ ಕ್ಲರ್ಕ್, ನೋಡಬಹುದು ನೀವು ಇಲ್ಲಿ ಸುಮಾರು ತುಂಬ ರೀತಿಯ. ನೆಕ್ಸ್ಟ್ ಅಸಿಸ್ಟೆಂಟ್ ಎಂಜಿನಿಯರ್, ಜೂನಿಯರ್ ಎಂಜಿನಿಯರ್ ಹುದ್ದೆಗಳು ಕೂಡ ಇದ್ದಾವೆ. ಅಸಿಸ್ಟೆಂಟ್ ಎಂಜಿನಿಯರ್, ಎಲೆಕ್ಟ್ರಿಕಲ್ ಎಂಜಿನಿಯರ್, ಹೀಗೆ ವಿವಿಧ ರೀತಿಯ ಹುದ್ದೆಗಳನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ಆಡಿಯಾಲಜಿಸ್ಟ್, ಟೆಕ್ನಿಕಲ್ ಅಸಿಸ್ಟೆಂಟ್, ENT, ಆಡಿಯೋಮೀಟರ್ ಟೆಕ್ನಿಷಿಯನ್, ಹೀಗೆ ವಿವಿಧ ರೀತಿಯ ಹುದ್ದೆಗಳನ್ನು ನಾವು ನೋಡಬಹುದಾಗಿದೆ. ಇದು ಸುಮಾರು 183 ಪುಟಗಳ ಒಂದು ನೋಟಿಫಿಕೇಷನ್ ಆಗಿದೆ. ಇದರ ಒಂದು ನೋಟಿಫಿಕೇಷನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು
ಇಡೀ ಒಂದು ಎಲ್ಲ ಹುದ್ದೆಗಳ ಮಾಹಿತಿಯನ್ನು ನೀವು ನೋಡಬಹುದಾಗಿದೆ.